ಹಾಯ್ ಫ್ರೆಂಡ್ಸ್, ನಾವು ನಿನ್ನೆ ಕ್ಲಾಸ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್ನ ನೋಡಿದ್ವಿ. ಸೊ ಇವಾಗ ಒಂದು ಇಂಡೆಕ್ಸ್ ನಂಬರ್ನ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ನಮಗೆ ತುಂಬ ವೇರಿಯಸ್ ವಿ ನೀಡ್ ಟು ನೋ ವೇರಿಯಸ್ ಫಿನಾಮಿನಾ. ಲೈಕ್ ಅದಕ್ಕೆ ಈ ಒಂದು ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಏನೇನೆಲ್ಲ ಬೇಕು, ಅಂದರೆ ಯಾವ ಥರ ಫಾರ್ಮುಲಾ ಸೆಲೆಕ್ಟ್ ಮಾಡಿ ಯಾವ ಥರ ನಾವು ಕಮಾಡಿಟೀಸ್ನ ಸೆಲೆಕ್ಟ್ ಮಾಡಬೇಕು. ಸೊ ಆ ಥರ ತುಂಬ ಸ್ಟೆಪ್ಸ್ ಇರುತ್ತೆ. ಸೊ ಇವಾಗ ಮೇನ್ಲಿ 7 ಸ್ಟೆಪ್ಸು ಇನ್ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ಸ್ ಯಾವುದ್ಯಾವುದಂದರೆ: ಡಿಫೈನಿಂಗ್ ದ ಪರ್ಪಸ್ ಆಫ್ ದ ಇಂಡೆಕ್ಸ್ ನಂಬರ್, ಸೆಲೆಕ್ಷನ್ ಆಫ್ ಬೇಸ್ ಪೀರಿಯಡ್, ಸೆಲೆಕ್ಷನ್ ಆಫ್ ಕಮಾಡಿಟೀಸ್ ಆರ್ ಐಟಮ್ಸ್, obtaining price quotations, choice of an average, selection of weights, selection of suitable formula. ಸೊ ಇವಾಗ ಒಂದೊಂದನ್ನೇ ನಾವು ಕಂಪ್ಲೀಟಾಗಿ ಡೀಟೇಲಾಗಿ ನೋಡ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್, ಡಿಫೈನಿಂಗ್ ದ ಪರ್ಪಸ್ ಆಫ್ ದ ಇಂಡೆಕ್ಸ್ ನಂಬರ್. ಅಂದರೆ ನಮಗೆ ಇಂಡೆಕ್ಸ್ ನಂಬರ್ ಇವಾಗ ಯಾವುದಕ್ಕೋಸ್ಕರ ನಾವು ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಬೇರೆ ಬೇರೆ ಸಿಚುವೇಷನಲ್ಲಿ ನಮಗೆ ಬೇರೆ ಬೇರೆ ಇಂಡೆಕ್ಸ್ ನಂಬರ್ ಯೂಸ್ ಆಗುತ್ತೆ. ಸೊ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಾಬ್ಲಮ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ ಈಸ್ ಟು ಡಿಫೈನ್ ಕ್ಲಿಯರ್ಲಿ ಆ್ಯಂಡ್ ಪ್ರಿಸೈಸ್ಲಿ ದ ಪರ್ಪಸ್ ಫಾರ್ ವಿಚ್ ದ ಇಂಡೆಕ್ಸ್ ನಂಬರ್ ಈಸ್ ರಿಕ್ವೈರ್ಡ್. ಸೊ ಮೇಯ್ನಾಗಿ ನಾವು ಯಾವುದಕ್ಕೋಸ್ಕರ ಈ ಇಂಡೆಕ್ಸ್ ನಂಬರ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀವಿ ಅನ್ನೋದು ಗೊತ್ತಿರಬೇಕು. As different index numbers are useful for different purposes, a clear definition of purpose will help in the selection of an appropriate index number. Once the purpose of the index is known, it helps in selection of items, average, weights, etc. ಸೊ ಫಸ್ಟ್ ನಮಗೆ ನಾವು ಯಾವುದಕ್ಕೋಸ್ಕರ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅದರ ಮೇನ್ ಪರ್ಪಸ್ ಏನನ್ನೋದು ಗೊತ್ತಿರಬೇಕು. ಅಂದರೆ ಇವಾಗ ಗೋಲ್ಡ್ ರೇಟ್ ಏನಿದೆ, ಏನು ಏರಿಳಿತಾ ಇದೆ ಅದನ್ನ ನಾವು ಕಂಡುಹಿಡಲಿಕ್ಕೆ ಇಂಡೆಕ್ಸ್ ನಂಬರ್ ನಾವು ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಸೊ ಅದಕ್ಕೆ ಥರದ ನಮಗೆ ಅದಕ್ಕೆ ನಾವು ಯಾವ ರೀತಿ ಇಂಡೆಕ್ಸ್ ನಂಬರ್ ಅದಕ್ಕೆ ಚೇಂಜ್ ಆಗುತ್ತೆ ಅಂದರೆ ಪ್ರೈಸ್ ಇಂಡೆಕ್ಸ್ ನಂಬರ್, ಆ ಥರ ವ್ಯಾಲ್ಯೂ ಇಂಡೆಕ್ಸ್ ನಂಬರ್, ಸೊ ಆ ಥರ ಎಲ್ಲ ಬೇಕಾಗುತ್ತೆ. ನಾವು ಮೇನ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಒನ್ಸ್ ನಮಗೆ ಅದರದ್ದು ಪರ್ಪಸ್ ಗೊತ್ತಾದರೆ, ಅಂದರೆ ಇವಾಗ ಶೇರ್ಸಲ್ಲಿ ನಾವು ಬೇರೆ ಥರ ಇಂಡೆಕ್ಸ್ ನಂಬರ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗಿರುತ್ತೆ, ಮತ್ತು ಪೆಟ್ರೋಲ್ ಮತ್ತು ಗೋಲ್ಡಲ್ಲಿ ಕೂಡ ಬೇರೆ ಥರದ ಇಂಡೆಕ್ಸ್ ನಂಬರ್ಸ್ ಬೇಕಾಗುತ್ತೆ. ಸೊ ಫಸ್ಟ್ ನಮಗೆ ಪರ್ಪಸ್ ಗೊತ್ತಿರಬೇಕು, ನಾವು ಯಾವುದಕ್ಕೋಸ್ಕರ ಇಂಡೆಕ್ಸ್ ನಂಬರನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಂತ. ಸೊ ಒಂದ್ಸಲ ಅದ್ರ ಪರ್ಪಸ್ ಗೊತ್ತಾಯ್ತಂದರೆ ಆವಾಗ ನಾವು ಏನೇನು ಐಟಮ್ಸ್ ಎಲ್ಲ ನಾವು ತೊಗೊಳ್ಬೋದು ಇದು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ, ಮತ್ತು ಯಾವ್ಯಾವ ಎವ್ರೇಜಸ್ನ ನಾವು ಯೂಸ್ ಮಾಡ್ಬೋದು, ಅಂದರೆ ಅರಿಥ್ಮೆಟಿಕ್ ಮೀನ, ಜಾಮೆಟ್ರಿಕ್ ಮೀನ್ ಯೂಸ್ ಮಾಡ್ಬೋದಾ ಆ ಥರ, ಮತ್ತು ವೇಟ್ಸನ್ನು ಅಲೋಕೇಟ್ ಮಾಡ್ಬೋದು. ಸೊ ಒನ್ಸ್ ವಿ ನೀಡ್ ಟು ನೋ ದ ಪರ್ಪಸ್, ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಕನ್ಸ್ಟ್ರಕ್ಟಿಂಗ್ ದ ಇಂಡೆಕ್ಸ್ ನಂಬರ್. Second step is selection of a base period. So index numbers are always constructed with reference to some period known as base period. ಸೊ ಇವಾಗ ಇಂಡೆಕ್ಸ್ ನಂಬರ್ನ ನಾವು ಯಾವಾಗ ಹೆಂಗೆ ಅಂದರೆ ಒಂದು ಇಯರ್ನ ನಾವು ಬೇಸ್ ಪೀರಿಯಡ್ ಅಂತ ಇಟ್ಕೊಂಡು ಸೊ ಆವಾಗ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಕರೆಂಟ್ ಪೀರಿಯಡು ಮತ್ತು ಬೇಸ್ ಪೀರಿಯಡ್ಗೂ ಏನು ಥರ ಡಿಫ್ರೆನ್ಸ್ ಇದೆ, ಏನು ರೇಟ್ ಆಫ್ ಚೇಂಜ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಆ ಬೇಸ್ ಪೀರಿಯಡ್ನ ನಾವು ಸೆಲೆಕ್ಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಇದಾಗುತ್ತೆ, ಪಾಯಿಂಟ್ ಆಗುತ್ತೆ ಇಲ್ಲಿ. ದ ಇಂಡೆಕ್ಸ್ ಫಾರ್ ಬೇಸ್ ಪೀರಿಯಡ್ ಈಸ್ ಆಲ್ವೇಸ್ ಟೇಕನ್ ಆ್ಯಸ್ 100. ಸೊ ನಾವು ಯೂಶ್ವಲಿ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ, ಕಾಮನ್ ಆಗಿ 100ಅಲ್ಲಿ, ಅಂದರೆ ಬೇಸ್ ಪೀರಿಯಡ್ನಲ್ಲಿ 100 ಇತ್ತು, ಇವಾಗ ಕರೆಂಟ್ ಪೀರಿಯಡ್ನಲ್ಲಿ ಎಷ್ಟಿದೆ ಅಂದರೆ ಹೆಚ್ಚಿಗೆ ಆಗಿದ್ದರೆ 100 ಅಬೋವ್ ಇರುತ್ತೆ, ಇಫ್ ಅದರದ್ದು ಏನಾದರೂ ಕಡಿಮೆ ಆಗಿರುತ್ತೆ ಅಂದರೆ ರೇಟು ಅದು 100ಕಿಂತ ಲೆಸ್ ಇರುತ್ತೆ. ಸೊ ಆ ಥರ ಯೂಶ್ವಲಿ 100 ಅಂತ ತೊಗೊಳ್ತೀವಿ ಇಂಡೆಕ್ಸ್ ಫಾರ್ ಬೇಸ್ ಪೀರಿಯಡ್. ದ ಪೀರಿಯಡ್ ಮೇ ಬಿ ಅ ಇಯರ್ ಆರ್ ಅ ಮಂತ್ ಆರ್ ಅ ಡೇ. ಸೊ ಅದು ಪೀರಿಯಡು 1 ಡೇ ಆಗಿರ್ಬೋದು, 1 ಮಂತ್ ಆಗಿರ್ಬೋದು, ಅಥವಾ 1 ಇಯರ್ ಆಗಿರ್ಬೋದು. ಒಟ್ಟಿನಲ್ಲಿ ಬೇಸ್ ಪೀರಿಯಡ್ ಅಂತ ತಗೊಳ್ತೀವಿ. ಸೊ ಕರೆಂಟ್ ಪೀರಿಯಡ್ ಆ್ಯಂಡ್ ಬೇಸ್ ಪೀರಿಯಡ್. ಸೊ ಯೂಶ್ವಲಿ ಫಾರ್ ಬೇಸ್ ಪೀರಿಯಡ್ ದ ಇಂಡೆಕ್ಸ್ ಈಸ್ ಆಲ್ವೇಸ್ ಟೇಕನ್ ಆ್ಯಸ್ 100. Following points are to be considered while selecting the base period. ಸೊ ಏನೇನೆಲ್ಲ ನಾವು ಪಾಯಿಂಟ್ಸನ್ನು ನೆನಪಿಸ್ಕೊಳ್ಬೇಕಾಗುತ್ತೆ ಫಾರ್ ಕನ್ಸ್ಟ್ರಕ್ಟಿಂಗ್ ದ ಬೇಸ್ ಪೀರಿಯಡನ್ನು ಸೆಲೆಕ್ಟ್ ಮಾಡ್ಕೋತಿರ್ಬೇಕಾದ್ರೆ ಏನೇನು ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಬೇಸ್ ಪೀರಿಯಡ್ ಶುಡ್ ಬಿ ಎಕಾನಾಮಿಕಲಿ ಸ್ಟೇಬಲ್. ಸೊ ನಾವೀಗ ಬೇಸ್ ಪೀರಿಯಡ್ ಇವಾಗ ಈ ಕರೆಂಟ್ ಪೀರಿಯಡ್ಗೆ ನಾವು ಏನಾದರೂ ಒಂದು ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂದರೆ ಸೊ ಬೇಸ್ ಪೀರಿಯಡ್ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು ಹೆಂಗಿರಬೇಕು, ಅದು ಎಕನಾಮಿಕಲಿ ಸ್ಟೇಬಲ್ ಅಂತ. ಅಂದರೆ ಇವಾಗ ಏನೋ ಒಂದು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ, ಸೊ ಡ್ಯೂ ಟು ಸಮ್ ವೇರಿಯೇಷನ್ಸ್, ಅಂದರೆ ಇವಾಗ ಮಳೆ ತುಂಬ ಜಾಸ್ತಿಯಾಗಿ ಎಲ್ಲ ಕೊಚ್ಕೊಂಡೋಯ್ತು ಬೆಳೆಗಳೇ, ಅಥವಾ ಮಳೆ ಆಗಲೇ ಇಲ್ಲ, ಕ್ಷಾಮ ಬಂತು, ಆ ಥರ ಹೆಂಗಾದರೂ ಆದರೆ ಆ ಇಯರ್ನ ನಾವು ಎಕನಾಮಿಕಲಿ ಸ್ಟೇಬಲ್ ಇಯರ್ ಅಂತ ಹೇಳೋದಿಲ್ಲ. ಸೊ ನಮ್ಮದು ಬೇಸ್ ಪೀರಿಯಡ್ ಹೆಂಗಿರಬೇಕು, ಅದು ಎಕನಾಮಿಕಲಿ ಸ್ಟೇಬಲ್ ಇರಬೇಕು. ಅಂದರೆ ಈ ಥರ ನೆರೆ ಬರೆಯೋದು ಅಥವಾ ಕ್ಷಾಮ ಬರೋದು ಈ ಥರ ಹೀಗೆಲ್ಲ ಇರಬಾರ್ದು.
ದ ಬೇಸ್ ಪೀರಿಯಡ್ ಶುಡ್ ನಾಟ್ ಬಿ ಟೂ ಡಿಸ್ಟೆಂಟ್ ಫ್ರಮ್ ದ ಕರೆಂಟ್ ಪೀರಿಯಡ್. ಮತ್ತು ಬೇಸ್ ಪೀರಿಯಡ್ ಹೆಂಗಿರಬೇಕು, ಕರೆಂಟ್ ಪೀರಿಯಡ್ಗಿಂತ ತುಂಬ ದೂರ ಇರಬಾರ್ದು. ಸ್ವಲ್ಪ ರಿಲೇಟಿವ್, ಅಂದರೆ ಯೂಶ್ವಲಿ 10 ಇಯರ್ಸ್ ಈ ಥರ. ಇವಾಗ ನಾವು ಸೆನ್ಸಸ್ ಹೆಂಗೆ 10 ಇಯರ್ಸಿಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದೇ ಥರ ಬೇಸ್ ಪೀರಿಯಡ್ ಕೂಡ 1 ಇಯರ್, 2 ಇಯರ್ ಅಥವಾ 10 ಇಯರ್ಸ್ ತನಕ ಇರ್ಬೋದು. ಅದೇ ತುಂಬ ಜಾಸ್ತಿ ತುಂಬ ದೂರ ಇರಬಾರ್ದು. ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ದ ಬೇಸ್ ಪೀರಿಯಡ್ ಈಸ್ ಫಿಕ್ಸ್ಡ್ ಬೇಸ್ ಆರ್ ಚೈನ್ ಬೇಸ್. ಸೊ ನಾವು ಸಿಚುವೇಶನ್ ತಕ್ಕನಾಗೆ ಬೇಸ್ ಪೀರಿಯಡನ್ನು ಸೆಲೆಕ್ಟ್ ಮಾಡ್ಬೋದು. ಬೇಸ್ ಪೀರಿಯಡ್ ಅಂದರೆ ಎರಡು ಥರ ಇರುತ್ತೆ, ಫಿಕ್ಸ್ಡ್ ಬೇಸ್ ಮತ್ತು ಚೈನ್ ಬೇಸ್ ಅಂತ. ಸೊ ಇಫ್ ದ ಪೀರಿಯಡ್ ಆಫ್ ಕಂಪ್ಯಾರಿಸನ್ ಈಸ್ ಕೆಪ್ಟ್ ಫಿಕ್ಸ್ಡ್ ಫಾರ್ ಆಲ್ ಕರೆಂಟ್ ಇಯರ್ಸ್, ಇಟ್ ಈಸ್ ಕಾಲ್ಡ್ ಫಿಕ್ಸ್ಡ್ ಬೇಸ್ ಪೀರಿಯಡ್. ಅಂದರೆ ನಾವು ಬೇಸ್ ಪೀರಿಯಡನ್ನು ಫಿಕ್ಸ್ ಮಾಡಿದರೆ, ಅಂದರೆ ಎಲ್ಲ ಕರೆಂಟ್ ಇಯರ್ಸ್ಗೆ. ಸೊ ಇವಾಗ ನಾವು 2010 ಬೇಸ್ ಪೀರಿಯಡಾಗಿ ಇಟ್ಕೊಂಡು ಇವಾಗ 2011, 12, 13, 14, 15, 16 ಅವನ್ನೆಲ್ಲ ಕರೆಂಟ್ ಇಯರ್ಸ್ ಅಂತ ತಗೊಂಡ್ರೆ, ಸೊ ಅದಕ್ಕೆಲ್ಲನೂ ಕೂಡ 2010 ಬೇಸ್ ಇಯರ್ ಆಗಿತ್ತು ಅಂತ ಅಂದರೆ ಆ ಇಯರ್ಗೆ ಆ ಥರಕ್ಕೆ ನಾವೇನಂತ ಹೇಳ್ತೀವಿ, ಫಿಕ್ಸ್ಡ್ ಬೇಸ್ ಪೀರಿಯಡ್ ಅಂತ ಹೇಳ್ತೇವೆ. ಬೇಸ್ ಪೀರಿಯಡ್ ಫಿಕ್ಸ್ ಆಗಿ ಇಟ್ಕೊಂಡು ಬೇರೆ ಬೇರೆ ಕರೆಂಟ್ ಇಯರ್ಸಿಗೆ ನಾವೇನು ಮಾಡ್ತೇವೆ, ಇಂಡೆಕ್ಸ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. If the relative changes in the level of phenomenon for any period are compared with that of the immediate preceding period, it is called chain based period. ಅಂದರೆ ಇವಾಗ 2010 ಬೇಸ್ ಪೀರಿಯಡಿಂದ ಇಟ್ಕೊಂಡು ನಾವು ಅದನ್ನು ಬೇಸಾಗಿ ಇಟ್ಕೊಂಡು 2011ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ಥರ 2012ಗೆ ಏನು ಮಾಡ್ತೀವಿ, 2011 ಏನಾಗುತ್ತೆ, ಬೇಸ್ ಪೀರಿಯಡ್ ಆಗುತ್ತೆ. ಅದೇ ಥರ 2013ಗೆ 2012, ಈ ಥರ ಹೀಗೆ ಇಮಿಡಿಯೇಟ್ ಪ್ರಿಸಿಡಿಂಗ್ ಪೀರಿಯಡ್, ಅದರಲ್ಲಿ ಹಿಂದಿನ ಪ್ರಿಸಿಡಿಂಗ್ ಪೀರಿಯಡ್ ಏನಾಗುತ್ತೆ, ಬೇಸ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಅದಕ್ಕೆ ನಾವೇನಂತ ಹೇಳ್ತೇವೆ, ಚೈನ್ ಬೇಸ್ ಪೀರಿಯಡ್ ಅಂತ ಹೇಳ್ತೇವೆ. ಇಫ್ ನೋ ನಾರ್ಮಲ್ ಬೇಸ್ ಇಯರ್ ಇಸ್ ಫೌಂಡ್ ಇನ್ ದ ನಿಯರ್ ಪಾಸ್ಟ್, ದೆನ್ ಚೈನ್ ಬೇಸ್ ಮೆಥಡ್ ಈಸ್ ಯೂಸ್. ಇವಾಗ ನಮಗೆ ಬೇಸ್ ಇಯರ್ ಏನಾದರೂ ಸಿಗಲಿಲ್ಲ ಅಂತಂದರೆ ನಾವು ಚೈನ್ ಬೇಸ್ ಮೆಥಡನ್ನು ಯೂಸ್ ಮಾಡಬೇಕು. ಸೊ ಇದು ಸೆಕೆಂಡ್ ಸ್ಟೆಪ್ ಆಯಿತು. ಇನ್ನು ಥರ್ಡ್ ಸ್ಟೆಪ್ಪು ಸೆಲೆಕ್ಷನ್ ಆಫ್ ಕಮೋಡಿಟೀಸ್. ಅಂದರೆ ಇವಾಗ ಸೆಲೆಕ್ಷನ್ ಆಫ್ ಕಮೋಡಿಟೀಸ್ ಬೇಸಿಕಲಿ ಡಿಪೆಂಡ್ಸ್ ಆನ್ ದ ಪರ್ಪಸ್ ಆಫ್ ದ ಸರ್ವೆ. ಸೊ ನಮಗೆ ಪರ್ಪಸ್ ಗೊತ್ತಿರಬೇಕಲ್ವ, ಒಂದನೇ ಸ್ಟೆಪ್ ಗೊತ್ತು ನಮಗೆ, ಐಡೆಂಟಿಫೈ ದ ಪರ್ಪಸ್ ಅಂತ ಇದೆ. ಸೊ ನಮಗೆ ಮೇನ್ಲಿ ನಾವು ಯಾವುದಕ್ಕೋಸ್ಕರ ನಾವು ಇದನ್ನು ಮಾಡ್ತಿದ್ದೀವಿ, ಅದು ಆ ಪರ್ಪಸ್ ನಮ್ಗೆ ಗೊತ್ತಿರಬೇಕು. ಸೊ ಇವಾಗ ಪ್ರೈಸ್ಗೋಸ್ಕರ ನಾವು ಇಲ್ಲಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತಿದ್ರೆ ಅದರ ತಕ್ಕನಾಗೆ ನಾವು ಬೇರೆ ಬೇರೆ ಕಮೋಡಿಟೀಸ್ನ ಸೆಲೆಕ್ಟ್ ಮಾಡ್ತೇವೆ. ಸೊ ಆ ಥರ ಇವಾಗ ಸರ್ವೆ ಮೇಲೆ ಏನಾಗುತ್ತೆ ನಮ್ಮದು, ನಾವು ಕಮೋಡಿಟೀಸ್ನ ಸೆಲೆಕ್ಟ್ ಮಾಡೋದು ಡಿಪೆಂಡ್ ಆಗುತ್ತೆ. ಸೆಲೆಕ್ಷನ್ ಆಫ್ ದ ಕಮೋಡಿಟೀಸ್ ಮಸ್ಟ್ ಬಿ ಮೇಡ್ ಇನ್ ಸಚ್ ಅ ವೇ ದ್ಯಾಟ್ ಇಟ್ ರಿಪ್ರೆಸೆಂಟ್ಸ್ ದ ರಿಯಲ್ ಹ್ಯಾಬಿಟ್ಸ್, ಟ್ರೀಟ್ಸ್, ಟೇಸ್ಟ್ಸ್ ಆ್ಯಂಡ್ ಕಸ್ಟಮ್ಸ್ ಆಫ್ ದ ಪೀಪಲ್ ಫಾರ್ ಹುಮ್ ದ ಇಂಡೆಕ್ಸ್ ಇಸ್ ಮೆಂಟ್. ಸೊ ನಾವು ಕಮೋಡಿಟೀಸ್ನ ಯಾವ ಥರ ಸೆಲೆಕ್ಟ್ ಮಾಡಬೇಕು, ಅದು ಇಟ್ ಶುಡ್ ರಿಪ್ರೆಸೆಂಟ್ ದ ರಿಯಲ್ ಹ್ಯಾಬಿಟ್ಸ್. ಅಂದರೆ ಇವಾಗ ಒಂದೇನಾದರೂ ಇವಾಗ ಒಂದು ಸೀರಿಯಲ್ ಅಂತ ತೊಗೊಂಡ್ರೆ, ಇವಾಗ ಧಾನ್ಯಗಳು ಅಂತ ತೊಗೊಂಡ್ರೆ ನಾವು ಆ ಧಾನ್ಯಗಳೇನಾಗುತ್ತೆ ಇವಾಗ ಅದರಲ್ಲಿ ಅದು ನಮಗೆ ರಿಯಲ್ ಹ್ಯಾಬಿಟ್ಸ್ ಅಂದರೆ ಆ ಏರಿಯಾದಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಅವ್ರು ಇರ್ತಾರಲ್ಲ, ಅವರು ಆ ಧಾನ್ಯವನ್ನು ಸೇವಿಸ್ತಿರ್ಬೇಕು. ಅವ್ರದ್ದು ಟೇಸ್ಟು ಮತ್ತು ಟ್ರೆಡಿಷನ್ನು, ಆ ಧಾನ್ಯದ ಯಾವ ಸೀಸನ್ನಲ್ಲಿ ಜಾಸ್ತಿ ಅದು ಹೋಗುತ್ತೆ. ಸೊ ಈ ಥರ ಎಲ್ಲ ನಾವು ಕಮೋಡಿಟೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಅದನ್ನ ನಾವು ಕನ್ಸಿಡರ್ ಮಾಡಬೇಕು. ಸೊ ಇಟ್ ಶುಡ್ ಆಲ್ವೇಸ್ ಕನ್ಸಿಡರ್ ದಿ ರಿಯಲ್ ಹ್ಯಾಬಿಟ್ಸ್, ಟೇಸ್ಟ್ ಆ್ಯಂಡ್ ಕಸ್ಟಮ್ಸ್. ಸೊ ಅದನ್ನು ನಾವು ಇಟ್ ಶುಡ್ ರಿಪ್ರೆಸೆಂಟ್, ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ಕಮೋಡಿಟಿನೂ ಅದ್ರ ಮೇಲೆ ಡಿಪೆಂಡ್ ಆಗಿರಬೇಕು, ಆ ಥರ. ಇನ್ನು ಫೋರ್ತ್ ಸ್ಟೆಪ್ ಇನ್ ಕನ್ಸ್ಟ್ರಕ್ಟಿಂಗ್ ಇಂಡೆಕ್ಸ್ ನಂಬರ್ಸ್ ಅಂದರೆ ಆಬ್ಟೈನಿಂಗ್ ಪ್ರೈಸ್ ಕೊಟೇಶನ್ಸ್. ಸೊ ಆಫ್ಟರ್ ದ ಕಮೋಡಿಟೀಸ್ ಆರ್ ಸೆಲೆಕ್ಟೆಡ್, ವಿ ಹ್ಯಾವ್ ಟು ಆಬ್ಟೈನ್ ಪ್ರೈಸ್ ಕೊಟೇಶನ್ಸ್ ಫಾರ್ ಈಚ್ ಕಮೋಡಿಟಿ. ಸೊ ಇವಾಗ ಒಂದ್ಸಲ ನಾವು ಕಮೋಡಿಟೀಸ್ನ ಯಾವ್ಯಾವ್ದು ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರ ಪ್ರೈಸ್ ಏನಿದೆ ಅಂತಲೂ ಕೂಡ ನಾವು ಆಬ್ಟೈನ್ ಮಾಡ್ಕೊಳ್ಬೇಕು. ವಿ ನೋ ದ್ಯಾಟ್ ದ ಪ್ರೈಸಸ್ ಆಫ್ ಮೆನಿ ಕಮೋಡಿಟೀಸ್ ವೇರಿ ಫ್ರಾಮ್ ಪ್ಲೇಸ್ ಟು ಪ್ಲೇಸ್ ಆ್ಯಂಡ್ ಈವನ್ ಫ್ರಾಮ್ ಶಾಪ್ ಟು ಶಾಪ್ ಇನ್ ದ ಸೇಮ್ ಮಾರ್ಕೆಟ್. ಸೊ ಇವಾಗ ಒಂದು ಕಮೋಡಿಟಿ ಬೆಲೆ ಎಲ್ಲ ಕಡೆ ಸೇಮ್ ಇರಲ್ಲ. ಅಂದರೆ ಇವಾಗ ಒಂದೇ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಶಾಪಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಮತ್ತು ಅದೇ ಬೇರೆ ಪ್ಲೇಸಿಗೂ ಹೋದರೂ ಕೂಡ ಅಲ್ಲಿ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಯಾವ ಪ್ಲೇಸಲ್ಲಿ ಏನನ್ನು ಜಾಸ್ತಿ ಬೆಳೀತಾರೋ ಸೊ ಅಲ್ಲಿ ಯೂಶ್ವಲ್ ಆಗಿ ಏನಿರುತ್ತೆ, ಕಡಿಮೆ ಇರುತ್ತೆ ಹಾಗೆ. ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಲೊಕೇಶನ್ ಆಯಿತು, ಮತ್ತು ಬೇರೆ ಬೇರೆ ಶಾಪಲ್ಲೂ ಕೂಡ ಏನಿರುತ್ತೆ, ಪ್ರೈಸು ಚೇಂಜ್ ಇರುತ್ತೆ. ಸೊ ಹಾಗಿದ್ದಾಗ ನಾವು ಏನು ಮಾಡಬೇಕು, ದಸ್ ಪ್ರೈಸ್ ಕೊಟೇಶನ್ಸ್ ಆರ್ ಟು ಬಿ ಆಬ್ಟೈನ್ಡ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್, different agencies at regular intervals of time
ಆ್ಯಂಡ್ ದೆನ್ ಎವರೇಜ್ಡ್ ಆ್ಯಂಡ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ಸ್. ಸೊ ಅವಾಗ ಏನಾಗುತ್ತೆ, ಇವಾಗ ಬೇರೆ ಬೇರೆ ಶಾಪಲ್ಲಿ ಬೇರೆ ಬೇರೆ ರೇಟು ಮತ್ತು ಬೇರೆ ಬೇರೆ ಊರಿನಲ್ಲಿ ಬೇರೆ ಬೇರೆ ರೇಟ್ ಇರುತ್ತೆ. ಆವಾಗ ನಾವೇನು ಮಾಡಬೇಕು, ಸೊ ಇವನ್ ಟೈಮ್ ಇಂಟರ್ವಲ್ ಕೂಡ ಮ್ಯಾಟ್ರ್ ಆಗುತ್ತೆ. ಅಂದರೆ ಇವಾಗ ಅದು ಕಡಿಮೆ ಇತ್ತು ಮತ್ತು ಒಂದು ಸ್ವಲ್ಪ ದಿನ ಬಿಟ್ಟು ಜಾಸ್ತಿ ಆಗುತ್ತೆ. ಅಂದರೆ ಇವಾಗ ರಂಜಾನ್ ಟೈಮಲ್ಲಿ ಟೊಮ್ಯಾಟೊ, ಈರುಳ್ಳಿ ಹೆಂಗೆ ಹೆಚ್ಚಿಗೆ ಯೂಶ್ವಲಿ ಹೆಂಗೆ ಹೆಚ್ಚಿಗೆ ಇರುತ್ತೋ ಆ ಥರ. ಸೊ ನಾವು ಏನು ಮಾಡಬೇಕು, ಆ ಬೇರೆ ಬೇರೆ ಟೈಮ್ ಇಂಟರ್ವಲ್ನಲ್ಲಿ ಅದರದ್ದೆಲ್ಲದ್ರದ್ದು ನಾವು ಪ್ರೈಸ್ನ ಕಲೆಕ್ಟ್ ಮಾಡಬೇಕು ವಿತ್ ಬೇರೆ 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 ಶಾಪ್ಸ್ಗಳಿಗೆ ಹೋಗಿ ಮತ್ತು ಬೇರೆ ಬೇರೆ ಲೊಕೇಶನ್ನಲ್ಲಿ ಟೈಮ್ ಇಂಟರ್ವಲ್ನಲ್ಲಿ ನಾವು ಅದರದ್ದು ಪ್ರೈಸನ್ನು ಎಲ್ಲ ಕ್ಯಾಲ್ಕುಲೇಟ್ ತೊಗೊಂಡ್ಬಿಟ್ಟು ಅದೆಲ್ಲದ್ರದ್ದು ನಾವು ಎವ್ರೇಜಸ್ ಮಾಡಿ ಆ ಎವ್ರೇಜ್ ಆಗಿದ್ದು ಬಂದಿದ್ದು ಏನಿರುತ್ತಲ್ಲ ವ್ಯಾಲ್ಯೂ, ಅದನ್ನ ನಾವು ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡುವಾಗ, ಕನ್ಸ್ಟ್ರಕ್ಟ್ ಮಾಡುವಾಗ ಯೂಸ್ ಮಾಡ್ಕೊಳ್ಬೇಕು. ಸೊ ಫಿಫ್ತ್ ಸ್ಟೆಪ್ಪು ಚಾಯ್ಸ್ ಆಫ್ ಆ್ಯನ್ ಎವ್ರೇಜ್. ಅಂದರೆ ನಾವು ಇವಾಗ ಬೇರೆ ಆ ಥರ ಎಲ್ಲ ನಮಗೆ ಇವಾಗ ಬೇರೆ ಬೇರೆ ಪ್ಲೇಸಲ್ಲಿ ಬೇರೆ ಬೇರೆ ಟೈಮ್ ಇಂಟ್ರಲ್ಲಿ ರೇಟ್ ಚೇಂಜ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ತೊಗೊಂಡ್ಬಿಟ್ಟು ನಾವು ಎವ್ರೇಜಸ್ ಮಾಡಬೇಕಾಗುತ್ತೆ. ಸೊ ನಾವು ಯಾವ ಎವ್ರೇಜ್ ಸೆಲೆಕ್ಟ್ ಮಾಡಬೇಕು ಅನ್ನೋದು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಅಂದರೆ ನಮಗೆ ಅಕ್ಯುರಸಿ ಇರಬೇಕು ನಮ್ಮದು ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡುವಾಗ. ಸೊ ಅದಕ್ಕೋಸ್ಕರ ಸಿನ್ಸ್ ಇಂಡೆಕ್ಸ್ ನಂಬರ್ಸ್ ಆರ್ ಸ್ಪೆಷಲೈಸ್ಡ್ averages, decisions have to be made as to which particular average should be used for constructing index number. The commonly used averages are arithmetic mean and geometric mean. While constructing index numbers, arithmetic mean is commonly used because it is very simple to calculate. ಸೊ ಇವಾಗ ಯೂಶ್ವಲಿ ನಾವು ಯಾವ್ಯಾವ ಎವರೇಜಸ್ ಯೂಸ್ ಮಾಡ್ತೀವಿ, ಅರಿಥ್ಮೆಟಿಕ್ ಮೀನ್ ಆ್ಯಂಡ್ ಜಾಮೆಟ್ರಿಕ್ ಮೀನ್ ಅಂತ. ಸೊ ಇವಾಗ ಅರಿಥ್ಮೆಟಿಕ್ ಮೀನು ಈಸಿ ಆಗಿರುತ್ತೆ ಅದು ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಅದು ಕಂಪೇರ್ ಟು ಜಾಮೆಟ್ರಿಕ್ ಮೀನ್ ಅಷ್ಟು ಡಿಫಿಕಲ್ಟ್ ಆಗಿರೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಯೂಶ್ವಲಿ ಅರಿಥ್ಮೆಟಿಕ್ ಮೀನನ್ನು ಯೂಸ್ ಮಾಡ್ತಾರೆ ಕನ್ಸ್ಟ್ರಕ್ಟ್ ಮಾಡುವಾಗ. However, as geometric mean is the best average for averaging ratios and relative changes, it is preferred in construction of index numbers for the sake of greater accuracy and precision. ಬಟ್ ಜಾಮೆಟ್ರಿಕ್ ಮೀನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಡಿಫಿಕಲ್ಟ್ ಆಗಿರ್ಬೋದು, ಬಟ್ ಇಟ್ ಈಸ್ ದ ಬೆಸ್ಟ್ ಎವ್ರೇಜ್ ಫಾರ್ ಎವ್ರೇಜಿಂಗ್ ರೇಷಿಯೋಸ್. ಅಂದರೆ ರೇಷಿಯೋಸ್ ಆಯಿತು ಮತ್ತು ರಿಲೇಟಿವ್ ಚೇಂಜಸ್ನಲ್ಲಿ ಎಷ್ಟು ಚೇಂಜ್ ಆಗಿದೆ ಅಂತ ನಾವು ಕಂಡುಹಿಡಿಯೋಕ್ಕೆ ಇಟ್ಸ್ ದ ಬೆಸ್ಟ್ ಎವ್ರೇಜಿಂಗ್ ಮೆಥಡ್. ಸೊ ಅದು ಮತ್ತು ಇಟ್ ಗಿವ್ಸ್ ದ ಗ್ರೇಟರ್ ಅಕ್ಯುರಸಿ ಆ್ಯಂಡ್ ಪ್ರಿಸಿಷನ್ ಕಂಪೇರ್ ಟು ಅರಿಥ್ಮೆಟಿಕ್ ಮೀನ್. ಸೊ ಆ ಥರ ನಾವು ಯಾವ ಮೀನ್ ಸೆಲೆಕ್ಟ್ ಮಾಡಬೇಕು, ಯಾವ ಎವ್ರೇಜ್ ಸೆಲೆಕ್ಟ್ ಮಾಡಬೇಕು ಅನ್ನೋದು ಕೂಡ ಏನಾಗುತ್ತೆ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೊ ಇಲ್ಲಿನೇ ನಾವು ಹೇಳ್ಬೋದು, ಆವಾಗಲೇ ನಾವು ಡಿಸ್ಅಡ್ವಾಂಟೇಜ್ ನೋಡಿದ್ವಿ ಯಾವುದು ಇಂಡೆಕ್ಸ್ ನಂಬರ್ಸ್ದು ಏನಂತ. ಸಿನ್ಸ್ ಅಟ್ ಈಚ್ ಸ್ಟೆಪ್ಪು ನಮಗೇನಿರುತ್ತೆ ಅದರದ್ದು ಅಕ್ಯುರಸಿ ಕಳ್ಕೊಳ್ತಾ ಹೋಗುತ್ತೆ. ಅಂದರೆ ಅದು ಅಪ್ರಾಕ್ಸಿಮೇಟ್ ಅಂತ ನಾವು ಡಿಮೆರಿಟ್ಸಲ್ಲಿ ನೋಡಿದ್ವಿ. ಸೊ ಈ ಥರ ಇವಾಗ ನಾವು ಯಾವ ಎವ್ರೇಜಿಂಗ್ ಮೆಥಡ್ ಸೆಲೆಕ್ಟ್ ಮಾಡ್ತೀವಿ ಅದ್ರ ಮೇಲೇನೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪು ಸೆಲೆಕ್ಷನ್ ಆಫ್ ವೇಟ್ಸ್. ಪ್ರಾಪರ್ ವೇಟ್ಸ್ ಶುಡ್ ಬಿ ಅಟ್ಯಾಚ್ಡ್ ಟು ದ ವೇರಿಯಸ್ ಐಟಮ್ಸ್ ಡಿಪೆಂಡಿಂಗ್ ಆನ್ ದೇಯರ್ ರಿಲೇಟಿವ್ ಇಂಪಾರ್ಟೆನ್ಸ್. ಜನರಲಿ ವೇಟ್ಸ್ ಆರ್ ಕ್ವಾಂಟಿಟೀಸ್ ಆಫ್ ಬೇಸ್ ಪೀರಿಯಡ್ ಆರ್ ಕರೆಂಟ್ ಪೀರಿಯಡ್ ಆರ್ ಕಾಂಬಿನೇಷನ್ ಆಫ್ ಬೋತ್ ಆಫ್ ದೇಮ್. ಸೊ ನಾವು ಇವಾಗ ಆ ವೇಟ್ಸ್ನ ನಾವು ಕೂಡ ಅಸೈನ್ ಮಾಡಬೇಕಾಗುತ್ತೆ. ಅಂದರೆ ಅಕಾರ್ಡಿಂಗ್ ಟು ನಾವು ಪ್ರಿಫರೆನ್ಸ್ ಹೆಂಗೆ ಕೊಡ್ತೇವೆ ಅದ್ರ ಮೇಲೆ. ಅಂದರೆ ಇವಾಗ ಕಮೋಡಿಟೀಸ್ನ ಸೆಲೆಕ್ಟ್ ಮಾಡಿರ್ತೇವೆ, ಬಟ್ ಹೈಯಲ್ಲಿ ನಾವು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತೀವಿ. ಸೊ ಆ ಥರ ನಾವು ಏನು ಮಾಡಬೇಕು, ಅದಕ್ಕೆ ವೇಟ್ಸ್ ಅಸೈನ್ ಮಾಡಬೇಕಾಗುತ್ತೆ. ಸೊ ಅದೇನು ಸೆಲೆಕ್ಷನ್ ಆಫ್ ವೇಟ್ಸ್ ಅಂತ ಹೇಳ್ತೇವೆ. ಸೊ ಜಾಸ್ತಿ ಇಂಪಾರ್ಟೆನ್ಸ್ ಇದ್ದಿದ್ದಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇವೆ, ಆಮೇಲೆ ಸೆಕೆಂಡ್ ಪ್ರಿಫರೆನ್ಸ್. ಸೊ ನಾವು ರಿಲೇಟಿವ್ ಇಂಪಾರ್ಟೆನ್ಸ್ ಮೇಲೆ ನಾವು ಅದಕ್ಕೆ ಪ್ರಿಫರೆನ್ಸನ್ನು ಕೊಡ್ತೇವೆ. Selection of suitable formula. Selection of formula is based mainly on the availability of data. ಸೊ ನಾವು ಯೂಶ್ವಲಿ ಫಾರ್ಮುಲಾನ ನಾವು ಹೆಂಗೆ ಸೆಲೆಕ್ಟ್ ಮಾಡ್ತೇವೆ, ಅವೈಲಬಿಲಿಟಿ ಆಫ್ ಡೇಟಾ. ಈಗ ನಮಗೆ ಯಾವ ಥರ ಡೇಟಾ ಇವಾಗ ನಮ್ಮ ಹತ್ರ ಇದೆ. ಸೊ ಇವಾಗ ಯೂಶ್ವಲಿ ಪ್ರೈಸ್ ರಿಲೇಟೆಡ್ ಎಲ್ಲ ಡೇಟಾ ಇದ್ದರೆ ನಾವು ಯಾವ ಫಾರ್ಮುಲಾ ಸೆಲೆಕ್ಟ್ ಮಾಡಬೇಕು. ಮತ್ತು ಇವಾಗ ವ್ಯಾಲ್ಯೂ ರಿಲೇಟೆಡ್, ಸೊ ಈ ಥರ ನಮಗೆ ಯಾವ ಥರ ಡೇಟಾ ನಮಗೆ ಇವಾಗ ಸಿಕ್ಕಿದೆ ಸರ್ವೆ ಮಾಡಿದಾಗ ಅದ್ರ ಮೇಲೆ ನಾವು ಏನು ಮಾಡ್ತೀವಿ, ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. While selecting the formula, care should be taken to see that maximum use of the available data is made. ಸೊ ನಾವು ಫಾರ್ಮುಲಾ ಸೆಲೆಕ್ಟ್ ಮಾಡುವಾಗ ಏನು ತಲೆಯಲ್ಲಿರಬೇಕು ಅಂತಂದರೆ, ನಮ್ಮ ಹತ್ರ ಏನೇನು ಡೇಟಾ ಇದೆ ಅದನ್ನೆಲ್ಲ ಕೂಡ ನಾವು ಯೂಸ್ ಮಾಡಿರಬೇಕು ಆ ಫಾರ್ಮುಲಾದಲ್ಲಿ. ಆ ಕೇರ್ನ ನಾವು ತಗೊಳ್ಬೇಕು. ಸೊ ನೊಟೇಷನ್ಸ್ ಆ್ಯಂಡ್ ಟರ್ಮಿನಾಲಜಿ. ಸೊ ಇವಾಗ ಪ್ರೈಸ್ ಅಂದರೆ ಇವಾಗ ಯಾವ ಥರಕ್ಕೆ ನಾವು ಏನೇನು ನೊಟೇಷನ್ಸನ್ನು ಯೂಸ್ ಮಾಡ್ತೀವಿ.
ಪ್ರೈಸ್ಗೆ ಏನಂತ ನೋಟೇಷನ್ ಮಾಡ್ತೀವಿ, ಒಂದು ನೋಟು ಪಿ ಅಂತ ಹೇಳ್ತೇವೆ ನಾವು, ಪ್ರೈಸ್ಗೆ ಪಿ ಅಂತ ಹೇಳ್ತೀವಿ, ಕ್ವಾಂಟಿಟಿಗೆ ಕ್ಯೂ ಅಂತ ಹೇಳ್ತೇವೆ, ಮತ್ತು ವ್ಯಾಲ್ಯೂಗೆ ನಾವು ಎಕ್ಸ್ಪೆಂಡಿಚರ್ ಅಂತ ಕೂಡ ಹೇಳ್ತೇವೆ. ಸೊ ವ್ಯಾಲ್ಯೂ ಅಂತಂದರೆ ಎಕ್ಸ್ಪೆಂಡಿಚರ್ ಅಂದರೆ ಅದರದ್ದು ಫಾರ್ಮುಲಾ ಏನು, ಪಿ ಇಂಟು ಕ್ಯೂ, ಅದಕ್ಕೆ ವಿ ಅಂತ ಹೇಳ್ತೇವೆ. ಸೊ ಇವಾಗ ಬೇಸ್ ಪೀರಿಯಡ್ ಅಂತಂದರೆ 0 ಬರುತ್ತೆ, ಕರೆಂಟ್ ಪೀರಿಯಡ್ ಅಂದರೆ 1 ಬರುತ್ತೆ. ಸೊ ಇವಾಗ ಪ್ರೈಸು ಬೇಸ್ ಪೀರಿಯಡ್ನಲ್ಲಿ ಎಷ್ಟಿದೆ ಅಂತ ನಾವು ಏನಂತ ಡಿನೋಟ್ ಮಾಡ್ತೇವೆ, ಪಿ ನಾಟ್ ಅಂತ ನೋಟೇಷನ್ ಕೊಡ್ತೇವೆ. ಅದೇ ಪ್ರೈಸು ಕರೆಂಟ್ ಪೀರಿಯಡ್ನಲ್ಲಿ ಎಷ್ಟಿದೆ ಅನ್ನೋದಕ್ಕೆ P1 ಅಂತ ಹೇಳ್ತೇವೆ. ಸೊ ಕ್ವಾಂಟಿಟಿ ಇನ್ ದ ಬೇಸ್ ಪೀರಿಯಡ್ ಈಸ್ Q0 ಆ್ಯಂಡ್ ಕ್ವಾಂಟಿಟಿ ಇನ್ ದ ಕರೆಂಟ್ ಪೀರಿಯಡ್ ಈಸ್ Q1. ಸೊ ವ್ಯಾಲ್ಯೂ ಇನ್ ದ ಬೇಸ್ ಪೀರಿಯಡ್ ಈಸ್ P0 ಇಂಟು Q0 ಆ್ಯಂಡ್ ವ್ಯಾಲ್ಯೂ ಇನ್ ದ ಕರೆಂಟ್ ಪೀರಿಯಡ್ ಈಸ್ P1 ಇಂಟು Q1. ಸೊ ಈ ಥರ. ಸೊ ಮೆಥಡ್ಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಇಂಡೆಕ್ಸ್ ನಂಬರ್ಸ್. ಸೊ ಇವಾಗ ಇಂಡೆಕ್ಸ್ ನಂಬರ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಮೆಥಡ್ಸ್ ಏನೇನಿರುತ್ತೆ. ಸೊ ದ ವೇರಿಯಸ್ ಮೆಥಡ್ಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಇಂಡೆಕ್ಸ್ ನಂಬರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ಸ್. ಒನ್ ಈಸ್ ಸಿಂಪಲ್ ಆರ್ ಅನ್ವೇಟೆಡ್ ಇಂಡೆಕ್ಸ್ ನಂಬರ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ವೇಟೆಡ್ ಇಂಡೆಕ್ಸ್ ನಂಬರ್ಸ್. ಸೊ ಇವಾಗ ಸ್ಟೆಪ್ಸ್ ನಾವು ನೋಡಿದ್ವಿ, ಇಷ್ಟು ತನಕ 7 ಸ್ಟೆಪ್ಸ್ ನೋಡಿದ್ವಲ್ಲ, ಇಂಡೆಕ್ಸ್ ನಂಬರ್ಸ್ನ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು, ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ. ಸೊ ಇವಾಗ ಅದಕ್ಕೆ ಮೆಥಡ್ ಇದೆ, ನಾವು ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಇಂಡೆಕ್ಸ್ ನಂಬರ್ಸ್ ಅನ್ನೋದಲ್ಲಿ. ಸೊ ಆ ಮೆಥಡ್ಸ್ನಲ್ಲಿ 2 ಥರ ಇದೆ, ಏನು ಸಿಂಪಲ್ ಆರ್ ಅನ್ವೇಟೆಡ್, ಮತ್ತು ಸೆಕೆಂಡ್ ಒನ್ ಬಂದುಬಿಟ್ಟು ವೇಟೆಡ್ ಇಂಡೆಕ್ಸ್ ನಂಬರ್ಸ್ ಅಂತ. ಸೊ ಇನ್ ಸಿಂಪಲ್ ಆರ್ ಅನ್ವೇಟೆಡ್ ಇಂಡೆಕ್ಸ್ ನಂಬರ್ಸ್ ಈಚ್ ಐಟಮ್ ಈಸ್ ಸಪೋಸ್ ಟು ಹ್ಯಾವ್ ಈಕ್ವಲ್ ಇಂಪಾರ್ಟೆನ್ಸ್. ಸೊ ಇವಾಗ ಸಿಂಪಲ್ ಆರ್ ಅನ್ವೇಟೆಡ್ ಅಂದರೆ ಅದರದ್ದು ನೇಮಲ್ಲಿ ಏನಿದೆ ನಮಗೆ ಮೀನಿಂಗ್ ಸಿಕ್ಬಿಡುತ್ತೆ. ಅನ್ವೇಟೆಡ್ ಅಂದ್ರೇನು, ಎಲ್ಲ ಕಮೋಡಿಟಿ ನಾವು ಏನೇನು ಸೆಲೆಕ್ಟ್ ಮಾಡಿರ್ತೀವಿ ಎಲ್ಲ ಐಟಮ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತೀವಿ. ಅಂದರೆ ಜಾಸ್ತಿ ಪ್ರಿಫರೆನ್ಸ್ ಇದಕ್ಕೆ ಕಡಿಮೆ ಪ್ರಿಫರೆನ್ಸ್ ಅಂತ ಏನಿರಲ್ಲ. ಸೊ ಎಲ್ಲ ಐಟಮ್ಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಇತ್ತಂದರೆ ಅದಕ್ಕೆ ಏನಂತ ಹೇಳ್ತೀವಿ, ಸಿಂಪಲ್ ಆರ್ ಅನ್ವೇಟೆಡ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೀವಿ. ಅದೇ ವೇಟೆಡ್ ಇಂಡೆಕ್ಸ್ ನಂಬರ್ಸ್ ಅಂತಂದರೆ ದ ವೇಟ್ಸ್ ಆರ್ ಅಸೈನ್ಡ್ ಟು ವೇರಿಯಸ್ ಐಟಮ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದೇರ್ ರಿಲೇಟಿವ್ ಇಂಪಾರ್ಟೆನ್ಸ್. ಅದರ ಇಂಪಾರ್ಟೆನ್ಸ್ ಮೇಲೆ ನಾವು ಅದಕ್ಕೆ ವೇಟ್ಸ್ನ ಅಸೈನ್ ಮಾಡ್ತೇವೆ. ಅಂದರೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ಇತ್ತು ಅಂತಂದರೆ ಅದಕ್ಕೆ ಜಾಸ್ತಿ ವೇಟನ್ನು ಅಸೈನ್ ಮಾಡ್ತೇವೆ. ಈ ಥರ ಅನ್ವೇಟೆಡ್ ಇಂಡೆಕ್ಸ್ ನಂಬರ್ಸ್ ಕ್ಯಾನ್ ಬಿ ಫರ್ದರ್ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ನೀವೇನು ಮಾಡ್ಕೊಬೋದು, ಇದನ್ನು ಒಂದು ಟ್ರೀ ಥರ ಹಾಕ್ಕೊಳ್ಬೋದು, ನಾನು ಮೊದಲೇ ಹೇಳಿದಾಗೆ. ಅಂದರೆ ನಿಮಗೆ ಈಸಿ ಆಗುತ್ತೆ ಯಾವ್ದ್ಯಾವುದು. ಇವಾಗ ಕೆಳಗಡೆ ಇಲ್ಲೊಂದು ಟ್ರೀ ಹಾಕಿದ್ದಾರಲ್ಲ, ಸೊ ಅದೇ ಥರ ನೀವು ಒಂದು ಬುಕ್ಕಲ್ಲಿ ಒಂದು ಪೇಜ್ ತೊಗೊಂಡು ನೀವೊಂದು ಟ್ರೀ ಹಾಕ್ಕೋಬೋದು. ಇಂಡೆಕ್ಸ್ ನಂಬರ್ಸನ್ನು ನಾವು ಮೆಥಡ್ಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಇಂಡೆಕ್ಸ್ ನಂಬರ್ಸ್ ಅಂದರೆ ಅನ್ವೇಟೆಡು, ವೇಟೆಡು, ಅನ್ವೇಟೆಡ್ನಲ್ಲಿ ಮತ್ತೆ ಸಿಂಪಲ್ ಅಗ್ರಿಗೇಟಿವ್ ಮತ್ತು ಸಿಂಪಲ್ ಎವ್ರೇಜು, ಅದೇ ಮತ್ತು ವೇಟೆಡ್ನಲ್ಲಿ ವೇಟೆಡ್ ಅಗ್ರಿಗೇಟಿವ್ ಮತ್ತು ವೇಟೆಡ್ ಎವ್ರೇಜು. ಈ ಥರ ಮಾಡಿಕೊಂಡು ಟ್ರೀ ಹಾಕ್ಕೊಂಡ್ರೆ ನಮಗೆ ಈಸಿಲಿ ಗೊತ್ತಾಗುತ್ತೆ. ಸೊ ಅನ್ವೇಟೆಡ್ ಇಂಡೆಕ್ಸ್ ನಂಬರ್ಸ್ ಕ್ಯಾನ್ ಬಿ ಫರ್ದರ್ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ಅನ್ವೇಟೆಡ್ ಇಂಡೆಕ್ಸ್ ನಂಬರ್ಸ್ ಅಂದರೆ ವೇಟ್ಸ್ನ ನಾವು ಅಸೈನ್ ಮಾಡಲ್ಲ, ಈಕ್ವಲ್ ಇಂಪಾರ್ಟೆನ್ಸ್ ಇರುತ್ತೆ ಎಲ್ಲದಕ್ಕೂ. ಸೊ ಅದು ಯಾವ 2 ರೀತಿ ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾರೆ, ಏನೇನು, ಸಿಂಪಲ್ ಅಗ್ರಿಗೇಟಿವ್ ಇಂಡೆಕ್ಸ್ ನಂಬರ್ ಆ್ಯಂಡ್ ಸಿಂಪಲ್ ಎವ್ರೇಜ್ ಆಫ್ ರಿಲೇಟಿವ್ಸ್ ಇಂಡೆಕ್ಸ್ ನಂಬರ್. ಸೊ ಇದನ್ನು ನಾವು ನೆಕ್ಸ್ಟ್ ನೋಡ್ಕೊತ ಹೋಗೋಣ, ಅದೆಲ್ಲ ಸಿಗುತ್ತೆ. ಸೊ ವೇಟೆಡ್ ಇಂಡೆಕ್ಸ್ ನಂಬರ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ಸೊ ಅದೇ ಥರ ವೇಟೆಡ್ ಇಂಡೆಕ್ಸ್ ನಂಬರ್ಸ್ನ ಕೂಡ ಡಿವೈಡ್ ಮಾಡ್ತೇವೆ, ವೇಟೆಡ್ ಅಗ್ರಿಗೇಟಿವ್ ಇಂಡೆಕ್ಸ್ ನಂಬರ್ ಆ್ಯಂಡ್ ವೇಟೆಡ್ ಎವ್ರೇಜ್ ಆಫ್ ರಿಲೇಟಿವ್ಸ್ ಇಂಡೆಕ್ಸ್ ನಂಬರ್. ಸೊ ಇದು ಟ್ರೀ ಇದೆ. ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಸೊ ಇವಾಗ ಏನು ಮಾಡಿದ್ವಿ, ಮೆಥಡ್ಸನ್ನು ನೋಡಿದ್ವಿ. ಸೊ ಇವಾಗ ಕಂಪ್ಲೀಟಾಗಿ ನಾವು ಪ್ರೈಸ್ ಇಂಡೆಕ್ಸ್ ನಂಬರ್ಸನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಒಂದೊಂದಾಗಿ ನೋಡೋಣ. ಪ್ರೈಸ್ ಇಂಡೆಕ್ಸ್ ನಂಬರು, ವ್ಯಾಲ್ಯೂ ಇಂಡೆಕ್ಸ್ ನಂಬರು, ಕ್ವಾಂಟಿಟಿ ಇಂಡೆಕ್ಸ್ ನಂಬರು. ಸೊ ಒಂದೊಂದಾಗಿ ಅದನ್ನ ನಾವು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡೋದು ಅನ್ನೋದನ್ನು. ಸೊ ಇವಾಗ ಕನ್ಸ್ಟ್ರಕ್ಷನ್ ಆಫ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಸೊ ಅದರಲ್ಲಿ ಏನು ಬರುತ್ತೆ, ಫಸ್ಟು ಇವಾಗ 2 ಥರ ಇರುತ್ತಲ್ಲ, ಅನ್ವೇಟೆಡ್ ಆರ್ ಸಿಂಪಲ್ ಪ್ರೈಸ್ ಇಂಡೆಕ್ಸ್ ನಂಬರ್. ಇವಾಗ ಸೊ ಅನ್ವೇಟೆಡ್ ಆರ್ ಸಿಂಪಲ್ ಇರುತ್ತೆ, ಎರಡನೇದೇನು ವೇಟೆಡ್ ಇಂಡೆಕ್ಸ್ ನಂಬರ್ ಅಂತ. ಸೊ ಇವಾಗ ಅನ್ವೇಟೆಡ್ ಆರ್ ಸಿಂಪಲ್ ಪ್ರೈಸ್ ಇಂಡೆಕ್ಸ್ ನಂಬರ್ಸಲ್ಲಿ ಫಸ್ಟ್ ಒನ್ನು ಸಿಂಪಲ್ ಅಗ್ರಿಗೇಟಿವ್ ಮೆಥಡ್. ಸೊ ಇವಾಗ ಇಲ್ಲಿ ನೋಡಿದ್ವಲ್ಲ ನಾವು, ಏನು ಸಿಂಪಲ್ ಅಗ್ರಿಗೇಟಿವ್ ಇಂಡೆಕ್ಸ್ ನಂಬರ್. ಇವಾಗ ಅನ್ವೇಟೆಡ್ ಇಂಡೆಕ್ಸ್ ನಂಬರ್ಸಲ್ಲಿ ಸಿಂಪಲ್ ಅಗ್ರಿಗೇಟಿವ್, ಇವಾಗ ಬರೀ ನಾವು ಅನ್ವೇಟೆಡ್ ಅಷ್ಟೇ ಮಾಡ್ತಿದ್ದೀವಿ, ಅದು ನೆನ್ಪಿಟ್ಕೊಳ್ಬೇಕು. ಅನ್ವೇಟೆಡ್ನಲ್ಲಿ 2 ಥರ ಬರುತ್ತೆ, ಸಿಂಪಲ್ ಅಗ್ರಿಗೇಟಿವ್ ಮತ್ತು ಸಿಂಪಲ್ ಎವ್ರೇಜ್ ಅಂತ ತೊಗೊಳ್ಳೋದು. ಒಂದು ಅಗ್ರಿಗೇಟ್ ಮಾಡ್ತೀವಿ, ಇನ್ನೊಂದು ಎವ್ರೇಜ್ ಅಂತ ತೊಗೊಳ್ತೀವಿ. ಸೊ ಅನ್ವೇಟೆಡ್ ಆರ್ ಸಿಂಪಲ್ ಪ್ರೈಸ್ ಇಂಡೆಕ್ಸ್ ನಂಬರಲ್ಲಿ
ಒಂದನೇ ಮೆಥಡ್ ಏನಿವಾಗ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್. ದಿಸ್ ಈಸ್ ಅ ಸಿಂಪಲ್ ಮೆಥಡ್ ಆಫ್ ಕನ್ಸ್ಟ್ರಕ್ಟಿಂಗ್ ಇಂಡೆಕ್ಸ್ ನಂಬರ್. ಸೊ ಇವಾಗ ಇದು ಸಿಂಪಲ್ ಮೆಥಡು. ಇಟ್ ಈಸ್ ದ ಅಗ್ರಿಗೇಟ್ ಆಫ್ ದ ಪ್ರೈಸಸ್ ಆಫ್ ಆಲ್ ಕಮೋಡಿಟೀಸ್ ಇನ್ ದ ಕರೆಂಟ್ ಪೀರಿಯಡ್ ಎಕ್ಸ್ಪ್ರೆಸ್ಡ್ ಆಸ್ ಅ ಪರ್ಸೆಂಟೇಜ್ ಆಫ್ ದ ಅಗ್ರಿಗೇಟ್ ಆಫ್ ದ ಪ್ರೈಸಸ್ ಇನ್ ದ ಬೇಸ್ ಪೀರಿಯಡ್. ಸೊ ಅಂದರೆ ಇವಾಗ ಈ ಕರೆಂಟ್ ಇಯರ್ನಲ್ಲಿ ಯಾವ್ದ್ಯಾವ್ದು ನಾವು ಕಮಾಡಿಟಿ ಸೆಲೆಕ್ಟ್ ಮಾಡಿರ್ತೀವಲ್ಲ ಅದರದ್ದೆಲ್ಲದ್ರದ್ದು ಪ್ರೈಸನ್ನು ಸಮ್ ಮಾಡೋದು, ಮತ್ತು ಬೇಸ್ ಪೀರಿಯಡ್ನಲ್ಲಿ ಆ ಎಲ್ಲ ಕಮಾಡಿಟೀಸ್ದು ಪ್ರೈಸ್ ಏನಿತ್ತು ಅದನ್ನೆಲ್ಲ ಸಮ್ ಮಾಡಿಬಿಟ್ಟು ದೇ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜಸ್. ಸೊ ಅದನ್ನ ನಾವು ಏನಂತ ಹೇಳ್ತೀವಿ, ಅನ್ವೇಟೆಡ್ ಆರ್ ಸಿಂಪಲ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ. ಸೊ ಅದನ್ನ ನಾವು ರಿಪ್ರೆಸೆಂಟ್ ಹೆಂಗೆ ಮಾಡ್ತೀವಿ ಸಿಂಬಾಲಿಕಲಿ P01 ಅಂತ. ಅಂದರೆ ಬೇಸ್ ಪೀರಿಯಡನ್ನು ನಾವು ಇಟ್ಕೊಂಡು ಕರೆಂಟ್ ಪೀರಿಯಡ್ನಲ್ಲಿ ಎಷ್ಟು ಚೇಂಜ್ ಆಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು ವಿತ್ ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ P01 ಏನು ಸಮೇಷನ್ P1 ಡಿವೈಡೆಡ್ ಬೈ ಸಮೇಷನ್ P0 ಇಂಟು 100. ಸೊ ಸಮೇಷನ್ P1 ಅಂದ್ರೇನು, ಕರೆಂಟ್ ಪೀರಿಯಡ್ನಲ್ಲಿ ಕರೆಂಟ್ ಇಯರ್ನಲ್ಲಿ ಎಲ್ಲ ಕಮೋಡಿಟೀಸ್ದು ಪ್ರೈಸಸನ್ನು ಸಮ್ ಮಾಡಬೇಕು, ಎಲ್ಲ ಪ್ರೈಸಸನ್ನು ಕೂಡಿಸ್ಬೇಕು. ಮತ್ತು ಸಮೇಷನ್ P0 ಅಂದ್ರೇನು, ಬೇಸ್ ಇಯರ್ನಲ್ಲಿ ಇರ್ತಕ್ಕಂಥ ಎಲ್ಲ ಐಟಮ್ಸ್ದು ಅದರದ್ದೆಲ್ಲದರದ್ದು ಪ್ರೈಸಸನ್ನು ಕೂಡಿಸೋದು. ಇದು ಸಿಂಪಲ್ ಅಗ್ರಿಗೇಟಿವ್ ಆಯಿತು. ಮತ್ತು ಅನ್ವೇಟೆಡ್ನಲ್ಲೇ ಸೆಕೆಂಡ್ ಒನ್ ಯಾವುದು, ಸಿಂಪಲ್ ಎವ್ರೇಜ್ ಆಫ್ ಪ್ರೈಸ್ ರಿಲೇಟಿವ್ಸ್ ಮೆಥಡ್. ಸೊ ಹಿಯರ್ ಆ್ಯನ್ ಎವ್ರೇಜ್ ಆಫ್ ದ ಪ್ರೈಸ್ ರಿಲೇಟಿವ್ ಈಸ್ ಕ್ಯಾಲ್ಕುಲೇಟೆಡ್. ಅಲ್ಲಿ ನಾವು ಅಗ್ರಿಗೇಟ್ ಅಂತ ಅಂದ್ರೇನು ಕೂಡೋದು. ಸೊ ಇಲ್ಲಿ ಎವ್ರೇಜ್ ಅಂತಂದ್ರೇನು, ಇಲ್ಲಿ ಎವ್ರೇಜ್ ತೆಗಿಬೇಕು. ಸೊ ಇಟ್ ಮೇ ಬಿ ಅರಿಥಮೆಟಿಕ್ ಮೀನ್ ಆರ್ ಜಿಯೋಮೆಟ್ರಿಕ್ ಮೀನ್. ಸೊ ನಾವು ಎವರೇಜಸ್ನ ತೆಗಿಬೇಕು. ಎವರೇಜ್ ಯಾವುದಿರ್ಬೋದು, ಸಿಂಪಲ್ ಅರಿಥಮೆಟಿಕ್ ಮೀನ್ ಆಗಿರ್ಬೋದು ಅಥವಾ ಜಿಯೋಮೆಟ್ರಿಕ್ ಮೀನ್ ಆಗಿರ್ಬೋದು. ದ ಅನ್ವೇಟೆಡ್ ಅರಿಥಮೆಟಿಕ್ ಮೀನ್ ಇಂಡೆಕ್ಸ್ ನಂಬರ್ ಈಸ್, ಇವಾಗ ಅನ್ವೇಟೆಡ್ನಲ್ಲಿ ಅರಿಥಮೆಟಿಕ್ ಮೀನ್ ಇಂಡೆಕ್ಸ್ ನಂಬರ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸಮೇಷನ್ P ಡಿವೈಡೆಡ್ ಬೈ N. ಸೊ ಇವಾಗ ಎವ್ರೇಜಸ್ ಅಂದ್ರೇನು, ಎಲ್ಲ ಪ್ರೈಸಸನ್ನು ಸಮ್ ಮಾಡೋದು ಡಿವೈಡೆಡ್ ಬೈ ನಂಬರ್ ಅಂತಂದರೆ ಅದೇನಂತ ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ. ಸೊ ಅದು ನಾವು ಸಿಂಬಾಲಿಕಲಿ ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ, P01 ಈಸ್ ಈಕ್ವಲ್ಸ್ ಟು ಸಮೇಷನ್ P ಡಿವೈಡೆಡ್ ಬೈ N, ವೇರ್ P ಡಿನೋಟ್ಸ್ ದ ಪ್ರೈಸ್ ರಿಲೇಟಿವ್. P ಅಂತಂದರೆ ಏನಿಲ್ಲಿ ಪ್ರೈಸ್ ರಿಲೇಟಿವ್. ಆಗಾಗ Pನ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, P1 ಡಿವೈಡೆಡ್ ಬೈ P0 ಇಂಟು 100. ಸೊ P ಅಂತಂದರೆ ಏನಿಲ್ಲಿ ಕರೆಂಟ್ ಇಯರ್ನಲ್ಲಿರ್ತಕ್ಕಂಥ ಪ್ರೈಸು ಡಿವೈಡೆಡ್ ಬೈ ಬೇಸ್ ಇಯರ್ನಲ್ಲಿರ್ತಕ್ಕಂಥ ಪ್ರೈಸು ಇಂಟು 100. ಸೊ ಅದೇ ಥರ ನಾವು ಎಲ್ಲ ಕಮೋಡಿಟೀಸ್ಗೂ Pನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದರ ಸಮೇಷನ್ನ ಮಾಡಿಕೊಂಡ್ರೆ ಅದು ನಮಗೇನಂತ ಸಿಗುತ್ತವೆ, ಪ್ರೈಸ್ ರಿಲೇಟಿವ್ ಅಂತ ಸಿಗುತ್ತೆ. ಸೊ ಡಿವೈಡೆಡ್ ಬೈ N. N ಅಂತಂದರೆ ಏನು, ಅದು ಪೀರಿಯಡ್, ಅಂದರೆ ಆ ಡಿಫ್ರೆನ್ಸ್ ಎಷ್ಟಿದೆ ಕರೆಂಟ್ ಪೀರಿಯಡ್ ಮತ್ತು ಬೇಸ್ ಪೀರಿಯಡ್ನಲ್ಲಿ, ಆ ಥರ. ಸಾರಿ, ಅದಂದರೆ ನಂಬರ್ ಆಫ್ ಕಮಾಡಿಟೀಸ್ ಅಂತ. ದ ಅನ್ವೇಟೆಡ್ ಜಿಯೋಮೆಟ್ರಿಕ್ ಮೀನ್ ಇಂಡೆಕ್ಸ್ ನಂಬರ್ ಈಸ್, ಇದು ಅರಿಥಮೆಟಿಕ್ ಮೀನು. ಮತ್ತು ಜಿಯೋಮೆಟ್ರಿಕ್ ಮೀನ್ನ ನಾವು ಹೆಂಗೆ ಕಂಡುಹಿಡಿತೀವಿ, ಆ್ಯಂಟಿ ಲಾಗ್ ಆಫ್ ಸಮೇಷನ್ ಲಾಗ್ P ಡಿವೈಡೆಡ್ ಬೈ N. ಸೊ ಆ್ಯಂಟಿ ಲಾಗ್ ಮಾಡ್ಕೊಳ್ಬೇಕು ಆಫ್ ಸಮೇಷನ್ ಲಾಗ್ P ಅಂತಂದರೆ ಗೊತ್ತಲ್ಲ, ಇವಾಗ ನಿಮಗೆ ಲಾಗ್ ವ್ಯಾಲ್ಯೂಸ್ ಎಲ್ಲ ಎಲ್ಲಿ ಸಿಗುತ್ತೆ, ಲೊಗ್ಯಾರಿದಮಿಕ್ ಟೇಬಲ್ ಅಂತ ನಿಮಗೆ ಸಿಗುತ್ತೆ. ಸೊ ಅದರಲ್ಲಿ ಲಾಗ್ ವ್ಯಾಲ್ಯೂಸ್ ಎಲ್ಲನೂ ಸಿಗುತ್ತೆ. ಅಥವಾ ನಿಮ್ಮ ಹತ್ರ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇದ್ದರೆ ಅದರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಇವಾಗ ಒಂದು ಎಕ್ಸಾಂಪಲ್ ನೋಡಿ, ಕ್ಯಾಲ್ಕುಲೇಟ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ ದ ಫಾಲೋಯಿಂಗ್ ಡೇಟಾ ಬೈ ಯೂಸಿಂಗ್ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಆ್ಯಂಡ್ ಕಮೆಂಟ್ ಆನ್ ದ ರಿಸಲ್ಟ್. ಸೊ ಇವಾಗ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ನೀವು ಒಂದು ತಲೆಯಲ್ಲಿ ಇಟ್ಕೋಬೇಕು. ಅಗ್ರಿಗೇಟ್ ಅಂದರೆ ಏನು, ಕೂಡೋದು. ಮತ್ತು ಇನ್ನೊಂದು ಮೆಥಡ್ ಯಾವುದು, ಎವ್ರೇಜಲ್ಲಿ ಎರಡು ಬರುತ್ತೆ, ಜಿಯೋಮೆಟ್ರಿಕ್ ಮೀನ್ ಮತ್ತು ಅರಿಥಮೆಟಿಕ್ ಮೀನ್. ಸೊ ಅಗ್ರಿಗೇಟಿವ್ ಅಂದರೆ ಇವಾಗ ಕೂಡೋದು. ಸೊ ನಾವು ಇಲ್ಲಿ ಕೂಡಿಸೋದಂದ್ರೆ ಇವಾಗ ನೋಡಿ, ಐಟಮ್ಸ್ ಏನೇನಿದೆ, ವೀಟು, ರೈಸು, ಪಲ್ಸಸ್ಸು, ಮಿಲ್ಕು, ಕ್ಲೋತು. ಸೊ ಇದ್ರದ್ದು ಪ್ರೈಸ್ ಕೊಟ್ಟಿದ್ದಾರೆ. ಎಷ್ಟು 2010 ಎಷ್ಟು ಪ್ರೈಸ್ ಇದೆ, 2012 ಎಷ್ಟು ಪ್ರೈಸ್ ಇದೆ. ಸೊ ಇಲ್ಲಿ 2012 ಏನಾಗುತ್ತೆ, ಕರೆಂಟ್ ಪೀರಿಯಡ್ ಆಗುತ್ತೆ. ಅಂದರೆ ಏನಾಯಿತು ಇದು ಅಂತ ಕರೆಂಟ್ ಪೀರಿಯಡು, 2010 ಏನಾಗುತ್ತೆ, ಬೇಸ್ ಪೀರಿಯಡ್ ಆಗುತ್ತೆ. ಸೊ ಇವಾಗ ನಾವು ಇಲ್ಲಿ ಅಗ್ರಿಗೇಟಿವ್ ಮೆಥಡಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಪ್ರೈಸ್ ಇಂಡೆಕ್ಸ್ ನಂಬರನ್ನು, P01 ಈಸ್ ಈಕ್ವಲ್ಸ್ ಟು ಸಮೇಷನ್ P1 ಡಿವೈಡೆಡ್ ಬೈ ಸಮೇಷನ್ P0 ಇಂಟು 100. ಸೊ ಸಮೇಷನ್ P1 ಅಂತಂದ್ರೇನು, ಕರೆಂಟ್ ಪೀರಿಯಡ್ನಲ್ಲಿ ಇರ್ತಕ್ಕಂಥ ಎಲ್ಲ ಕಮಾಡಿಟೀಸ್, ಅಂದರೆ ಇಲ್ಲಿ ಕಮಾಡಿಟೀಸ್ ಅಂದ್ರೇನು, ಐಟಮ್ಸ್ ಅಂದರೆ ಯಾವ್ಯಾವುದು, ವೀಟು, ರೈಸು, ಪಲ್ಸಸ್ಸು, ಮಿಲ್ಕು, ಕ್ಲೋತು, ಅದರದ್ದೆಲ್ಲ ಪ್ರೈಸನ್ನು ನಾವು ಏನು ಮಾಡಬೇಕು, ಸಮ್ ಮಾಡಬೇಕು. ಸೊ ಸಮ್ ಮಾಡಿದಾಗ ಎಷ್ಟು ಬರುತ್ತೆ, 155. ಅಂದರೆ ಇವಾಗ ವೀಟ್ದು 20 ಕರೆಂಟ್ ಪೀರಿಯಡ್ನಲ್ಲಿ ಹೇಳ್ತಿದ್ದೀನಿ. ಸೊ ವೀಟ್ದು 23 ಪ್ಲಸ್ ರೈಸ್ದು 38 ಪ್ಲಸ್ ಪಲ್ಸಸ್ದು 44 ಪ್ಲಸ್ ಮಿಲ್ಕ್ದು 20
ಪ್ಲಸ್ ಕ್ಲಾತ್ದು 30. ಸೊ ಅದನ್ನೆಲ್ಲ ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ? 155. 155. ಮತ್ತು ಪಿ ನಾಟ್, ಸಮೇಷನ್ ಪಿ ನಾಟ್ ಅಂದರೆ ಬೇಸ್ ಪೀರಿಯಡ್ನಲ್ಲಿ ಎಷ್ಟಿದೆ ಪ್ರೈಸಸ್ದು ಸಮ್ ಮಾಡಬೇಕು. ಅಂದರೆ ಇವಾಗ ವೀಟ್ದು 20 ಪ್ಲಸ್ ರೈಸ್ದು 31 ಪ್ಲಸ್ ಪಲ್ಸಸ್ದು 40 ಪ್ಲಸ್ ಮಿಲ್ಕ್ದು 16 ಪ್ಲಸ್ ಕ್ಲಾತ್ದು 20. ಸೊ ಅದನ್ನೆಲ್ಲ ಸಮ್ ಮಾಡಿದ್ರೆ 127 ಇಂಟು 100 ಮಾಡಿದರೆ 122.05. ಅಂದರೆ ಏನು ನಮಗಿವಾಗ 2010ಗೆ ಕಂಪೇರ್ ಮಾಡಿದ್ರೆ 2012ನಲ್ಲಿ ಆ ಎಲ್ಲ ಕಮಾಡಿಟೀಸ್ ಬೆಲೆ ಯೂಶ್ವಲ್ ಆಗಿ 22.05% ಇನ್ಕ್ರೀಸ್ ಆಗಿದೆ ಅಂತ. ಅಂದರೆ ಇವಾಗ 122 ಬಂದಿದೆ. ಅಂದರೆ 100 ನಾವು ಏನು ಮಾಡ್ತೇವೆ, ಯೂಶ್ವಲಿ ಬೇಸ್ ಇಯರ್ಗೆ ತೊಗೋತೇವೆ. ಸೊ ಇವಾಗ ಬೇಸ್ ಇಯರ್ನಲ್ಲಿ 100 ಇತ್ತಂದರೆ ಪ್ರೈಸು ಅದೇ ನಮಗೆ ಕರೆಂಟ್ ಇಯರ್ನಲ್ಲಿ ಎಷ್ಟಿದೆ, 122 ರುಪೀಸ್ ಇದೆ ಅಂತ ಆಗುತ್ತೆ. ಅಂದರೆ 122 ರುಪೀಸ್ ಅಂದ್ರೇನು, 22% ಇನ್ಕ್ರೀಸ್ ಆಯಿತು ಅಂತ ಕಂಪೇರ್ ಟು ಪ್ರೀವಿಯಸ್ ಇಯರ್. ಸೊ ಇಟ್ ಮೀನ್ಸ್ ದ್ಯಾಟ್ ಪ್ರೈಸ್ ಇನ್ 2012 ಇನ್ಕ್ರೀಸ್ಡ್ ಬೈ 22.05% ಆ್ಯಸ್ ಕಂಪೇರ್ ಟು 2010 ಅಂತ ತಗೊಳ್ಳಿ ಇಲ್ಲಿ. ಸೊ ಆ ಥರ. ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡಿ. ಕ್ಯಾಲ್ಕುಲೇಟ್ ಪ್ರೈಸ್ ಇಂಡೆಕ್ಸ್ ನಂಬರ್ ಯೂಸಿಂಗ್ ಅನ್ವೇಟೆಡ್ ಅಗ್ರಿಗೇಟಿವ್ ಮೆಥಡ್ ಫಾರ್ ದ ಇಯರ್ 2000 and 1999 ಆನ್ ದ ಬೇಸಿಸ್ 1998 ಫ್ರಮ್ ದ ಫಾಲೋಯಿಂಗ್ ಡೇಟಾ. ಅಂದರೆ ಇಲ್ಲಿ ಇವಾಗ 2 ಇಯರ್ಗೆ ನಾವು ಏನು ಮಾಡಬೇಕು, ಪ್ರೈಸ್ ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಆನ್ ದ ಬೇಸಿಸ್ ಆಫ್ 1998 ಅಂತ ಹೇಳಿದ್ದಾರೆ. ಅಂದರೆ ಏನಿಲ್ಲಿ ನಮಗೆ ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಆನ್ ದ ಬೇಸಿಸ್ ಆಫ್ 1998 ಅಂದರೆ ಬೇಸ್ ಇಯರ್ ಏನಾಗುತ್ತೆ 1998 ಅಂತ ಇಟ್ಕೊಳ್ಬೇಕು. ಸೊ ಇದು ಏನಾಗುತ್ತೆ, ಇವಾಗ ಫಿಕ್ಸ್ಡ್ ಪೀರಿಯಡ್ ಅಂತ ಇರುತ್ತಲ್ಲ, ಫಿಕ್ಸ್ಡ್ ಬೇಸ್ ಪೀರಿಯಡ್, ಆ ಥರ ಇದು ಬೇಸ್ ಪೀರಿಯಡ್ ಫಿಕ್ಸ್ ಇದೆ 1998. ಬಟ್ ಅದನ್ನ ನಾವು ಯೂಸ್ ಮಾಡಿಕೊಂಡು ನಾವು ಯಾವುದಾದ್ರು ಕ್ಯಾಲ್ಕುಲೇಟ್ ಮಾಡ್ತೀವಿ, 1999 ಮತ್ತು 2000 ಕ್ಯಾಲ್ಕುಲೇಟ್ ಮಾಡ್ತೇವಲ್ಲ. ಸೊ ಆ ಥರ. ಇವಾಗ ಇಲ್ಲಿ ಕಮೋಡಿಟೀಸ್ ಏನಿದೆ, ಚೀಸ್ ಇದೆ, ಎಗ್ ಆ್ಯಂಡ್ ಪೊಟ್ಯಾಟೊ ಇದೆ. ಸೊ 1998ನಲ್ಲಿ ಪ್ರೈಸು, 1999ನಲ್ಲಿ ಪ್ರೈಸು, 2000ನಲ್ಲಿ ಪ್ರೈಸ್ ಇದೆ. ಸೊ ನಾವು ಅಗ್ರಿಗೇಟಿವ್ ಅಂತಂದ್ರೇನು, ಕೂಡಿಸೋದು ಅಂತ. ಸೊ ಅನ್ವೇಟೆಡ್ ಅಗ್ರಿಗೇಟಿವ್ ಇಂಡೆಕ್ಸ್ ಫಾರ್ 1999 ಓವರ್ 1998. ಇವಾಗ 1999 ಏನು ಮಾಡ್ತೀವಿ ನಾವಿಲ್ಲಿ ಕರೆಂಟ್ ಪೀರಿಯಡ್ ಅಂತ ಇಟ್ಕೊಂಡ್ರೆ, ಸೊ ಫಾರ್ಮುಲಾ ಏನು ಬರುತ್ತೆ, P01 ಇಸ್ ಈಕ್ವಲ್ಸ್ ಟು ಸಮೇಷನ್ P1 ಬೈ ಸಮೇಷನ್ P0 ಇಂಟು 100. ಸೊ ಇವಾಗ ಸಮೇಷನ್ P1 ಅಂದರೆ ಏನಿವಾಗ 1999ನಲ್ಲಿ ಎಲ್ಲ ಪ್ರೈಸ್ದು ಸಮೇಷನ್ ಮಾಡಬೇಕು. ಇವಾಗ 1999ನಲ್ಲಿ ಎಲ್ಲ ಪ್ರೈಸ್ದು ಸಮೇಷನ್ ಅಂದರೆ ಚೀಸು 15, ಎಗ್ಗು 4 ಪ್ಲಸ್ ಪೊಟ್ಯಾಟೊ 6, ಟೋಟಲಾಗಿ ಎಷ್ಟಾಗುತ್ತೆ 25. ಸೊ 25 ಡಿವೈಡೆಡ್ ಬೈ 1998 ಏನಿದೆ ಬೇಸ್ ಪೀರಿಯಡ್ ಇದೆ. ಸೊ ಅದ್ರದ್ದು ನಾವು ಸಮ್ಮ ಮಾಡಿದ್ರೆ ಎಷ್ಟು ಬರುತ್ತೆ, 20 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ, 125. ಅಂದರೆ ಕಂಪೇರ್ ಟು ಏನಾಗುತ್ತೆ 1998ಅಲ್ಲಿ ಕಂಪೇರ್ ಮಾಡಿದರೆ 1999ನಲ್ಲಿ ಎಷ್ಟಿದೆ, 25% ಹೆಚ್ಚಿಗೆ ಇದೆ ಅಂತ. ಸೊ ಅದೇ ಥರ ನಾವು 1998ಗೆ ಕಂಪೇರ್ ಇನ್ ಫಾರ್ ದ 2000 ಇಯರ್ಗೆ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸಮೇಷನ್ P2 ಅಂತ ತೊಗೊಳ್ತೀವಿ ಇಲ್ಲಿ, ಡಿವೈಡೆಡ್ ಬೈ ಸಮೇಷನ್ P0. ಬೇಸ್ ಪೀರಿಯಡ್ ಸೇಮ್ ಇದೆ ಅಲ್ವಾ. ಸೊ ಅದಕ್ಕೆ P2 ಅಂತಂದರೆ ಏನು, 2000ನಲ್ಲಿ ಎಷ್ಟು ಪ್ರೈಸ್ದು ಎಲ್ಲ ಸಮೇಷನ್ ಮಾಡಬೇಕು. ಅಂದರೆ 15.8 ಪ್ಲಸ್ 3.5 ಪ್ಲಸ್ 5.8 ಮಾಡಿದ್ರೆ 25.1 ಡಿವೈಡೆಡ್ ಬೈ ಬೇಸ್ ಪೀರಿಯಡ್ದು ಪ್ರೈಸ್ ಎಷ್ಟೆಲ್ಲ ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ, 20 ಇಂಟು 100 ಮಾಡಿದ್ರೆ 125.5. ಅಂದರೆ ನಾವು 1998ನ ಬೇಸ್ ಇಯರಾಗಿ ಇಟ್ಕೊಂಡಾಗ 1999ನಲ್ಲಿ 25% ಇನ್ಕ್ರೀಸ್ ಆಯಿತು, ಅದೇ 2000ನಲ್ಲಿ 25.5% ಇನ್ಕ್ರೀಸ್ ಆಯಿತು ಅಂತ ನೀವು. ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ ದ ಪ್ರೈಸ್ ಇಂಡೆಕ್ಸ್ ನಂಬರ್ಸಲ್ಲಿ the following are the prices of commodities in 2005 and 2010. Calculate a price index based on price relative using arithmetic mean as well as geometric mean. ಸೊ ಇವಾಗ ನಾವು ಫಸ್ಟ್ 2 ಎಕ್ಸಾಂಪಲ್ಸ್ ಏನು ಮಾಡಿದ್ವಿ, ಯೂಸಿಂಗ್ ಅಗ್ರಿಗೇಟಿವ್ ಮೆಥಡು ಪ್ರೈಸ್ ಇಂಡೆಕ್ಸ್ ನಂಬರನ್ನು ಕನ್ಸ್ಟ್ರಕ್ಟ್ ಮಾಡಿದ್ವಿ. ಸೊ ಈ ಎಕ್ಸಾಂಪಲ್ ಏನು ಮಾಡೋಣ, ಯೂಸಿಂಗ್ ಪ್ರೈಸ್ ರಿಲೇಟಿವ್ ಎವರೇಜಸ್ ಅದನ್ನ ಯೂಸ್ ಮಾಡ್ಕೊಂಡು ಏನು ಮಾಡೋಣ, ಪ್ರೈಸ್ ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋಣ. ಬೇಸ್ಡ್ ಆನ್ ದ ಅರ್ಥಮೆಟಿಕ್ ಮೀನ್ ಮತ್ತು ಜಾಮೆಟ್ರಿಕ್ ಮೀನೆಲ್ಲ ಮೀನ್ನ ಯೂಸ್ ಮಾಡಿಕೊಂಡು ಇಂಡೆಕ್ಸ್ ನಂಬರ್ನ ಕನ್ಸ್ಟ್ರಕ್ಟ್ ಮಾಡೋಣ. ಸೊ ಆಗ ಇಲ್ಲಿ ಕಮೋಡಿಟೀಸ್ ಏನೇನಂತ ಕೊಟ್ಟಿದ್ದಾರೆ, ABCDEF ಅಂತ. ಸೊ ಇಯರ್ 2005 ಮತ್ತು 2010 ಅಂತಿದ್ದಾರೆ. ಸೊ ಯೂಶ್ವಲಿ ಸಣ್ಣದಿರುತ್ತಲ್ಲ ಇಯರು, ಅಂದರೆ ಹಳೇದು ಇಯರ್ ಇರುತ್ತಲ್ಲ ಅದು ಬೇಸ್ ಇಯರ್ ಆಗುತ್ತೆ. ಮತ್ತು ಇವಾಗ ಕರೆಂಟ್ ಇಯರ್ 2010 ಆಗುತ್ತೆ. ಸೊ ಇವಾಗ ಪ್ರೈಸಸ್ ನೋಡಿ. ಸೊ ಇವಾಗ ನಾವು ಇಲ್ಲಿ ಏನು ಮಾಡ್ಕೊಳ್ಬೇಕು, ನಮಗೆ ಫಾರ್ಮುಲಾ ಗೊತ್ತಿದೆಯಲ್ಲ, ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಏನು,
summation P01 is equals to summation P divided by N. ಸೊ ಸಮೇಷನ್ ಪಿ ಅಂತ ಅಲ್ಲ, ಸೊ ಪಿ ಅಂತಂದ್ರೇನು P1 ಡಿವೈಡೆಡ್ ಬೈ P0 ಇಂಟು 100 ಅಂತ. ಸೊ ಇಲ್ಲಿ ಇವಾಗ ಫಸ್ಟು ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಕಾಲಮ್ ಇದೆ ನೋಡಿ. ಫಸ್ಟ್ ಏನು P ಇಸ್ ಈಕ್ವಲ್ಸ್ ಟು P1 ಡಿವೈಡೆಡ್ ಬೈ P0 ಇಂಟು 100. ಸೊ ಇವಾಗ ಒಂದೇದರದ್ದು ನೋಡಿ, P1 ಅಂತಂದರೆ ಏನು ಬರುತ್ತೆ, 55 ಬರುತ್ತೆ. ಎ ಕಮೋಡಿಟಿದು 2010ನಲ್ಲಿ ಅದ್ರ ಪ್ರೈಸ್ ಎಷ್ಟಿದೆ, 55. ಅದೇ 2005ನಲ್ಲಿ ಎಷ್ಟಿತ್ತು, 45. ಸೊ 55 ಡಿವೈಡೆಡ್ ಬೈ 45 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ, 122.22. ಸೊ ಅದೇ ಥರ ನಾವು ಎ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದೇ ಥರ BCDEFಗೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಪ್ರೈಸ್ನ. ಅವಾಗ ಅದರ ಸಮೇಷನ್ ಪೇ ಮಾಡಿದರೆ ಎಷ್ಟು ಬರುತ್ತೆ, 753.1 ಬರುತ್ತೆ. ಸೊ ಇವಾಗ P01 ಅಂದರೆ ಅರ್ಥಮೆಟಿಕ್ ಮೀನಲ್ಲಿ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ, ಸಮೇಷನ್ ಪಿ ಎಷ್ಟು ಸಿಕ್ತು ಇವಾಗ 753.1 ಮತ್ತು ಡಿವೈಡೆಡ್ ಬೈ ಎನ್ ಅಂತಂದರೆ ಏನು, ನಂಬರ್ ಆಫ್ ಕಮೋಡಿಟೀಸ್ ಅಂದರೆ ಎಷ್ಟು ಕಮೋಡಿಟೀಸ್ ಇದೆ ಇವಾಗ, ABCDEF ಅಂದರೆ 6 ಇದಾವಲ್ಲ. ಸೊ 753.1 ಡಿವೈಡೆಡ್ ಬೈ 6 ಅಂದರೆ ಎಷ್ಟು ಸಿಗುತ್ತೋ 125.517 ಅಂತಂದು ಮೀನಿಂಗ್ ಏನಿದು. 2005ನಲ್ಲಿ 100 ಇತ್ತು ಅಂದರೆ 2010ನಲ್ಲಿ ಎಷ್ಟಿತ್ತು, 125 ಇದೆ ಅಂದರೆ 25% ಏನಾಯಿತು, ಇನ್ಕ್ರೀಸ್ ಆಯಿತು. ಆ ಥರ ಅರ್ಥ ಆಯ್ತಲ್ಲ. ಇದು ಅರ್ಥಮೆಟಿಕ್ ಮೀನಲ್ಲಿ ನಾವೇನು ಮಾಡಿದ್ವಿ, ಪ್ರೈಸ್ ಇಂಡೆಕ್ಸ್ ನಂಬರ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಅದೇ ಥರ ಯೂಸಿಂಗ್ ಜಾಮೆಟ್ರಿಕ್ ಮೀನ್ ಏನು ಮಾಡೋಣ, ನಾವೀಗ ಪ್ರೈಸ್ ಇಂಡೆಕ್ಸ್ ನಂಬರ್ನ ಏನು ಮಾಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ಇವಾಗ ಜಾಮೆಟ್ರಿಕ್ ಮೀನ್ದು ಫಾರ್ಮುಲಾ ಏನಿರುತ್ತೆ, ಟು ಕನ್ಸ್ಟ್ರಕ್ಟ್ ದ ಪ್ರೈಸ್ ಇಂಡೆಕ್ಸ್ ನಂಬರ್, ಆ್ಯಂಟಿ ಲಾಗ್ ಆಫ್ ಸಮೇಷನ್ ಲಾಗ್ ಪಿ ಡಿವೈಡೆಡ್ ಬೈ ಎನ್. ಸೊ ನೀವು ಲಾಗ್ ಬುಕ್ ತೆಗೆದ್ರೆ ನಿಮಗೆ ಲಾಗ್ ವ್ಯಾಲ್ಯೂಸ್ ಸಿಗುತ್ತೆ. ಸೊ ಲಾಗ್ ಪಿ ಅಂದರೆ ಇವಾಗ ಈ ಕಾಲಮ್ ನೋಡಿ, ಲಾಸ್ಟ್ ಕಾಲಮ್ಮು. ಸೊ ಇವಾಗ ಲಾಗ್ ಪಿ ಅಂತಂದರೆ ನಮಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಇವಾಗ ನೀವು ಆಲ್ರೆಡಿ ಪಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಪಿ ಏನಿದೆ 122.2. ಸೊ ನೀವು ಲಾಗ್ ಟೇಬಲ್ನಲ್ಲಿ ಲಾಗ್ ಆಫ್ ಪಿ ಅಂದರೆ ಲಾಗ್ ಆಫ್ 122.22. ಸೊ ಅದನ್ನ ನೀವು ಹುಡುಕಬೇಕು. ಅಂದರೆ ನಿಮಗೆ ಒಂದ್ಸಲ ಲಾಗ್ ಟೇಬಲ್ನ ಯೂಸ್ ಮಾಡೋದು ಗೊತ್ತಾಯಿತು ಅಂದರೆ ನಿಮಗೆ ವ್ಯಾಲ್ಯೂಸ್ ಈಸಿಯಾಗಿ ಸಿಗುತ್ತೆ. ನಿಮಗೆ ಯೂಶ್ವಲಿ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ, ಫಸ್ಟ್ ಇಯರ್ನಲ್ಲಿ ನೀವು ಲಾಗ್ ಟೇಬಲ್ ಯೂಸ್ ಮಾಡಿರ್ತೀರಾ. ಸೊ ಆ ಥರ ನೀವು ಲಾಗ್ ಟೇಬಲಲ್ಲಿ ವ್ಯಾಲ್ಯೂ ಹುಡ್ಕೊಳ್ಳಿ. ಲಾಗ್ ಆಫ್ 122.22 ಅಂದರೆ ಎಷ್ಟು ಬರುತ್ತೆ, 2.0871. ಅದೇ ಥರ ಹೀಗೆ ಲಾಗ್ ಆಫ್ ಎಲ್ಲದ್ರದ್ದು ಲಾಗ್ ಕಂಡುಹಿಡ್ಕೊಳ್ಬೇಕು. ಕೊನೆಗೆ ಏನು ಮಾಡಬೇಕು, ಸಮೇಷನ್ ಆಫ್ ಲಾಗ್ ಪಿ ಮಾಡಿದರೆ 12.5633 ಬರುತ್ತೆ, 5653. ಸೊ ಇವಾಗ P01 ಅಂತಂದ್ರೆ ಏನು, ಆ್ಯಂಟಿ ಲಾಗ್ ಆಫ್ ಸಮೇಷನ್ ಲಾಗ್ ಪಿ ಬೈ ಎನ್. ಸೊ ಸಮೇಷನ್ ಲಾಗ್ ಪಿ ಅಂದರೆ ಎಷ್ಟು ಸಿಕ್ತು, 12.5653 ಡಿವೈಡೆಡ್ ಬೈ ಎನ್ ಅಂತಂದರೆ ನಂಬರ್ ಆಫ್ ಕಮೋಡಿಟೀಸ್ ಎಷ್ಟು, 6. ಸೊ ಆ್ಯಂಟಿ ಲಾಗ್ ಆಫ್ ಏನು ಬರುತ್ತೆ ಡಿವೈಡ್ ಮಾಡಿದಾಗ 2.0942. ಸೊ ಇವಾಗ ನೀವು ಆ್ಯಂಟಿ ಲಾಗ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಆವಾಗ ನಮ್ಗೆ ಎಷ್ಟು ಸಿಗುತ್ತೆ, 124.3. ಅಂದರೆ ಇವಾಗ ಬೇಸ್ ಇಯರ್ ಅಂದರೆ 2005ನಲ್ಲಿ 100 ಇತ್ತು ಅಂದರೆ 2010ನಲ್ಲಿ ಏನಿತ್ತು, 1124 ರುಪೀಸ್ ಅಂತ, ಅಂದರೆ 24% ಜಾಸ್ತಿ ಇದೆ. ಸೊ ಇವಾಗ ಇದರದ್ದು ಒಂದು ಡಿಮೆರಿಟ್ ಇದೆ. ಅಂದರೆ ನಾವು ಡಿಮೆರಿಟ್ ನೋಡಿದ್ವಲ್ಲ ಇನ್ ಕನ್ಸ್ಟ್ರಕ್ಟಿಂಗ್ ದ ಇಂಡೆಕ್ಸ್ ನಂಬರ್ಸಲ್ಲಿ ಏನು ಬೇರೆ ಬೇರೆ ಫಾರ್ಮುಲಾಸ್ ಇರುತ್ತೆ, ಮತ್ತು ಆ ಬೇರೆ ಬೇರೆ ಫಾರ್ಮುಲಾ ಕೂಡ ಏನು ಮಾಡುತ್ತೆ, ಬೇರೆ ಬೇರೆ ವ್ಯಾಲ್ಯೂಸನ್ನು ಕೊಡ್ತಾರೆ, ಬೇರೆ ಬೇರೆ ವ್ಯಾಲ್ಯೂಸ್ ಕೊಡ್ತವೆ ಅಂತ. ಸೊ ಇವಾಗ ಪ್ರೈಸ್ ಇಂಡೆಕ್ಸ್ ನಂಬರ್ ಯೂಸಿಂಗ್ ಅರ್ಥಮೆಟಿಕ್ ಮೀನು 125 ಬಂತು, ಅದೇ ಯೂಸಿಂಗ್ ಜಿಯೋಮೆಟ್ರಿಕ್ ಮೀನ್ ಏನಾಗುತ್ತೆ 124 ಬರುತ್ತೆ. ಸೊ ಇದನ್ನು ನಾವು ಈ ಥರ ಅದರದ್ದು ಡಿಮೆರಿಟ್ ಕೂಡ ನೆನಪಿಟ್ಕೊಳ್ಬೋದು. ಇಟ್ ಶುಡ್ ಬಿ ನೋಟೆಡ್ ದ್ಯಾಟ್ AM gives greater weightage to bigger items. So index number which uses arithmetic mean would be higher than the index number using GM.